ಹೌದು ಸರ್. ಸರ್ ನಿಖಿತಾ ರೆಡ್ಡಿ ಅನ್ನೋರು ನಮಗೆ ಸ್ನೇಹಿತರಾಗಿದ್ದರು. ನಿಖಿತಾ ರೆಡ್ಡಿ ಅವ್ರ ಕಡೆಯಿಂದ ಈ ವಸಂತ ಮುರಳಿ ಆಚಾರ್ಯ ಅವರು ಪರಿಚಯ ಆದರು. ನಾವು ಹಂಗೆ ಸೌಹಾರ್ದತೆಗಳಿಗೆ ಕಾಫಿ ತಿಂಡಿ ಊಟಗಳಿಗೆ ಸೇರ್ತಾ ಇದ್ವಿ. ಒಂದಿನ ಹಂಗೆ ಹಿಂಗೆ ನಮ್ಮ ಗೆಳೆತನ ಬೆಳೀತು. ಗೆಳೆತನ ಬೆಳೆದಾದ್ಮೇಲೆ ಒಂದಿನ ಅವ್ರ ಆಫೀಸಿಗೆ ಕರೆದು ಕೂಲಂಕುಷವಾಗಿ ಮಾತಾಡಿ, ನಾನು ಸರ್ಕಾರಿ ಉದ್ಯೋಗಗಳನ್ನು ಮಾಡಿಕೊಡ್ತೀನಿ, ಬ್ಯಾಂಕ್ ಲೋನ್ಗಳು ಮಾಡಿಕೊಡ್ತೀನಿ, ಟ್ರಾನ್ಸ್ಫರ್ಸ್ಗಳು ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮನ್ನು ಇದು ಮಾಡಿದ್ರು. ಯಾರೇ ಇದ್ರೂ ಕರ್ಕೊಂಡು ಬನ್ನಿ, ನಾನು ಮಾಡಿಕೊಡ್ತೀನಿ, ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ನಮಗೆ ಪ್ರೊವೋಕ್ ಮಾಡಿದ್ರು. ಮಾಡಿದಾದ್ಮೇಲೆ ನಾವೇನು ಮಾಡಿದ್ವಿ, ಈಗ ಒಂದು 5 ಜನದ ಹತ್ರ ಒಂದು ಟ್ರಾನ್ಸ್ಫರ್ಗೆ, ಒಂದು ಎಕ್ಸಾಮು ಪಾಸ್ ಮಾಡಿಸ್ಕೊಡೋಕ್ಕೆ, ಒಂದು ಟೀಚರ್ ಟ್ರಾನ್ಸ್ಫರ್ಗೆ, ಒಂದು ವಿಧಾನಸೌಧದ ಕ್ಲರ್ಕ್ ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳಿ, ಮತ್ತು ಶಿವರಾಜ್ ತಂಗಡಿ ಅವ್ರ ಕಡೆಯಿಂದ SC ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳಿ, ಒಂದು ಡ್ರೈವರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು 5 ಜನಕ್ಕೆ ಸರ್, ಒಟ್ಟಾರೆ 5 ಜನಕ್ಕೆ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು 18.5 ಲಕ್ಷ ನಮ್ಮ ಹತ್ರ ತೊಗೊಂಡ್ರು ಸರ್. ನಾವು ಕೂಡ RTGS ಮಾಡಿದ್ದೀವಿ, ಎಲ್ಲ ದಾಖಲಾತಿಗಳು ಇದೆ, ಮಾತಾಡಿರೋದಕ್ಕೆ ಎಲ್ಲ ಆಡಿಯೋಗಳು ಇದೆ. CM ಆಫೀಸಲ್ಲಿ ನನಗೆ ಪೃಥ್ವಿರಾಜ್ ಗೊತ್ತು, ರವಿ ಅವ್ರಿಗೆ ಗೊತ್ತು, ಶಿವರಾಜ್ ತಂಗಡಿಯವ್ರಿಗೆ ಗೊತ್ತು, ಶಿವಕುಮಾರ್ ಅವ್ರಿಗೆ ಗೊತ್ತು ಅಂತ ಎಲ್ಲ ಹೇಳಿ ಅವರೆಲ್ಲರ ಬಗ್ಗೆನೂ ಹೇಳಿ ನಮಗೆ ನಮ್ಮ ಹತ್ರ ಹಣಗಳ ತಗೊಂಡು 1 ವರ್ಷದಿಂದ ಕೆಲಸನೂ ಇಲ್ಲ, ದುಡ್ಡು ಇಲ್ಲ ಸರ್. ನಾನು ಅಲಿಬಾರ್ ಅವರ ಆಫೀಸ್ಗೆ ಎಷ್ಟು ಸರಿ ಹೋದ್ರೂ ನನಗೆ ಸಿಕ್ಕಿಲ್ಲ. ನನ್ನ ಫೋನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಕೊಂಡು ನಾವು ಯಾವುದೇ ಒಂದು ಫೋನ್ ಕಮ್ಯುನಿಕೇಟನ್ ಇಲ್ಲದೇ ಅವ್ರ ಆಫೀಸ್ಗೆ ಒಂದು 50 ಸರಿ ತಿರುಗಿದ್ದೀನಿ ಸರ್ ನಾನು. ಇವತ್ತಿನ ದಿನ ನಿನ್ನೆ ನಮಗೆ ಇಲ್ಲಿ ಬರ್ತಡೇ ಮಾಡ್ಕೊತಾ ಇದ್ದೀನಿ, ಇಲ್ಲಿಗೆ ಬನ್ನಿ ಮಾತಾಡೋಣ ಅಂತ ಕರೆದ್ರು ಸರ್. ಕರೆದ್ಬಿಟ್ಟು ನಾವು ಬೆಳಿಗ್ಗೆ 10:30ಯಿಂದ ಕಾಯ್ತಾ ಇದ್ದೀವಿ, ಯಾವುದೇ ಆನ್ಸರ್ ಇಲ್ಲ. ಆನ್ಸರ್ ಇಲ್ಲದೆ ಇದ್ದಾಗ ನಾವೇನು ಮಾಡಿದ್ವಿ, ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ವಸಂತ ಮುರಳಿ ಅವ್ರನ್ನ ಕರೆದ್ವಿ. ವಸಂತ ಮುರಳಿ ಅವ್ರ ಜೊತೆಗೆ ಅವ್ರ ಸಮಾಜದವರು, ಸಮಾಜದವರು ಅಂದರೆ ನಮ್ಮ ದಲಿತದವ್ರನ್ನೇ ಇಟ್ಕೊಂಡು ನನ್ನ ಕೀಳು ಜಾತಿ ನಿಂದನೆ ಮಾಡಿ, ನನ್ನ ಕೆಟ್ಟದಾಗಿ ಅವ್ಯಾಚ ಶಬ್ದಗಳಿಂದ ಇದು ಮಾಡಿ ಎಲ್ಲ ಗಂಡಸರ ಕೈಲಿ ನಮ್ಮನ್ನು ತಳಿಸಿದ್ದಾಳೆ ಸರ್. ಇವತ್ತಿನ ದಿನ ತಳಿಸಿದ್ದಾರೆ. ನಿಖಿತಾ ರೆಡ್ಡಿ ಮೂಲಕ ಅವ್ರ ಫ್ರೆಂಡು ಸರ್, ಅವ್ರ ಫ್ರೆಂಡು ನಿಖಿತಾ ರೆಡ್ಡಿ ಬಂದು ವಸಂತ ಮುರಳಿ ಅವ್ರ ಫ್ರೆಂಡು. ಅವರು ಹಂಗೆ ಪರಿಚಯ ಆಗಿದ್ದು ನಮಗೆ. ಅವರು ಇವ್ರನ್ನ ತೋರಿಸಿದ್ರು ಮಲ್ಲೇಶ್ವರಂ JP ರಾಯಲ್ ಆಫೀಸಲ್ಲಿ. ಮೀಟ್ ಆದ ಸಂದರ್ಭದಲ್ಲಿ ನಾನು ಈ ಥರ ಕೆಲಸಗಳೆಲ್ಲ ಮಾಡಿಸ್ಕೊಡ್ತೀನಿ, ಯಾರಿದ್ರೂ ಕರ್ಕೊಂಡು ಬನ್ನಿ. ಸರ್ ಏನೋ ಒಂದು ಜನಗಳಿಗೆ ಒಂದು ಹೆಲ್ಪ್ ಆಗುತ್ತೆ, ನಮಗೂ ಒಂದು ಹೆಲ್ಪ್ ಆಗುತ್ತೆ ಕೆಲಸಗಳು ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ಮೇಡಮ್ ಕೊಡಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಬಿದ್ದುಬಿಟ್ವಿ ಸರ್ ಗುಂಡಿಗೆ. ಆವತ್ತಿನ ದಿನ ಗೊತ್ತಾಗಲಿಲ್ಲ ಈ ಥರ ಈ ಅಮ್ಮ ಈ ಥರ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಕರ್ಕೊಂಡೋಗಿ CM ಆಫೀಸ್ ತೋರಿಸಿದ್ರು. ಆಲೇ 13 ತಿಂಗಳಾಯ್ತಾ ಬಂತು ಸರ್ ಇವತ್ತಿಗೆ. ತುಂಬ ಜನ ಕೊಟ್ಟಿದ್ದಾರೆ ಸರ್, ಯಾರೂ ಮುಂದೆ ಬಂದಿಲ್ಲ. ಆ ಅಮ್ಮನ್ನ ವಿಚಾರಣೆ ಮಾಡಿ ಎಲ್ಲ ಪಬ್ಲಿಕ್ ಮಾಡಿದ್ರೆ ಎಲ್ಲರೂ ಬರ್ತಾರೆ ಸರ್. ಇಲ್ಲ ಅಂದರೂ ಸಿಕ್ಕಾಬಟ್ಟೆ ಜನಗಳಿಗೆ ಮೋಸ ಆಗಿದೆ ಸರ್ ಇದರಿಂದ. ಜೊತೆಗೆ ಕೇಳಕ್ಕೆ ಹೋದರೆ ನಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಳ್ಳೋದು, ಕೆಟ್ಟದಾಗಿ ಬೈಯೋದು. ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್. ಇಲ್ಲಿ ನಮ್ಮ ಇದಕ್ಕೆ ಬರಲ್ಲ, ಹಣಕಾಸಿನ ವ್ಯವಸ್ಥೆ ಬರಲ್ಲ, ನೀವು ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಅಲ್ಲಿ ಇದು ಮಾಡಿ ಒಬ್ಬರು ಲಾಯರ್ನ ಇಟ್ಕೊಂಡು ಕನ್ಸಲ್ಟ್ ಮಾಡಿ ಅಂತ ಹೇಳಿ ಕಳಿಸಿದ್ರು ಸರ್. ನಾಗರಾಜ್ ಅನ್ನೋರು ನಮ್ಮ ಯಜಮಾನ್ರು ಸರ್. 18.5 ಲಕ್ಷ ಹೋಗಿದೆ ಸರ್. ಹೌದು ಸರ್, ಹೌದು. ನಾನು ಪಾರ್ಲರ್ ಸರ್, ಬ್ಯೂಟಿ ಪಾರ್ಲರ್ ಕೆಲಸ. ಇಲ್ಲ ಸರ್, ನಿಖಿತಾ ಅನ್ನೋರು ನಮ್ಗೆ ಹೇಳಲಿಲ್ಲ ಈ ರೀತಿ ಇವರು ಅಂತ ನಮ್ಗೆ ಹೇಳಲಿಲ್ಲ. ತೊಗೊಂಡೋಗಿ ಪರಿಚಯ ಮಾಡಿಸಿ ನಮ್ಮನ್ನು ಇದು ಮಾಡಿದ್ರು ಸರ್. ನಿಖಿತಾ ಅನ್ನೋರು ಅವರು ಕೂಡ ಫೋನ್ ಎತ್ತಲ್ಲ ಸರ್, ಅವರು ಫೋನ್ ಎತ್ತಲ್ಲ. ಇವರು ಎಲ್ಲ ನಂದು ವಾಟ್ಸಪ್ಪಿಂದಲೂ ಹಿಡಿದು ಬ್ಲ್ಯಾಕ್ ಲಿಸ್ಟ್ ಹಾಕ್ಕೊಂಡಿದ್ದಾರೆ. ವಸಂತ ಮುರಳಿ ಅನ್ನೋರು ಡಯಲ್ ಲಿಸ್ಟ್ ಎಲ್ಲ ಇದು ಮಾಡಿದ್ದು. ಹೌದು ಸರ್, ಬೇರೆಯವ್ರ ಮೂಲಕ ನಮಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದು. ಎಲ್ಲ ದಾಖಲಾತಿಗಳು ನನ್ನ ಹತ್ರ ಇದೆ ಸರ್, ಎಲ್ಲ ಪ್ರೂಫ್ ಇದೆ.